ಇವರು ಗುರುರಾಜ್ ಮತ್ತೆ ಶ್ವೇತಾ ಇವತ್ತು ಮದುವೆ ದಿವಸ ಅಂತೆ. ಹಂಗಾಗಿ ಇವತ್ತು ಊಟ ಪ್ರಸಾದ ಸ್ವಲ್ಪ ಕೈ ಜೋಡಿಸಿರ್ತಾರೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಸದಾ ನಮ್ಮ ತಮ್ಮನ್ ಮಾಡ್ಕೊಂತೀನಿ. ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ನಮ್ಗೆ. ತಮ್ಮಂಗೆ ನಮ್ಮ ನಾದ್ನಿಗೆ ಹೊತ್ತಿರಿ ಕೈ ಇದ್ರೆ ನಿಮ್ಗೆ ಹೋಗಿದ್ರೆ ಈ ತರ ನಿಮ್ಗೆ ಇನ್ನೂ 100 ಕಾಲ ಚೆನ್ನಾಗಿರತ್ತೆ. ಇದ್ರು ನಿಮ್ಮ ಮಕ್ಕಳು ಮನೆ ಚೆನ್ನಾಗಿರಲಿ. ಅಣ್ಣ ಬೋಲ್ನೆಲ್ಲ ಮಾಡ್ತೀನೋ ಬಾರಣ ಮುಂದೆ ಸನ್ಮಾನ ಅಲ್ಲ ಕಣ, ಇದು ತಾಯಿ ಆಶೀರ್ವಾದ ಅನ್ಕೊಂಡು. ಆಮೇಲೆ ಏನ್ ಗೊತ್ತಾ, ಒಂದೇ ಒಂದು ಸಣ್ಣ ಮರ್ತ್ಬಿಟ್ಟಿದ್ದೆ. ನನಗತ್ರ ಇವತ್ತು ಯಾರು ಅಕ್ಕಿ ತಂದು ಕೊಟ್ಟಿರಿ, ಯಾರು ಬೆಲ್ಲ ತಂದು ಕೊಟ್ಟಿರಿ, ನಿಮ್ಗೆ ಒಂದು ಸಣ್ಣ ಏನಂತೆ ದೇವ್ರ ಸಾರಿ ತರ ಬದಲು ಮಾಮೂಲಿ ಸಾರಿ 100 ರೂಪಾಯಿ ತಂದು ನೋಡಿತಾರೆ ಬಡಬುಗರಿ ಕೊಡೋಣ ಆಯ್ತಾ. ಇವತ್ತು ಯಾರು ಅಕ್ಕಿ ಕೊಟ್ಟಿರಿ, ಬೆಲ್ಲ ಕೊಟ್ಟಿರಿ, ಸೀರೆ ಕೊಟ್ಟಿರಿ, 11 ರೂಪಾಯಿ ಹಣ ಕಾಣಿಕೆ ಡಬ್ಬೆಲ್ಲ ಹಾಕಿದ್ದೀರಿ. ನೀವೆಲ್ಲ ಕೊಡೋಣ, ನಮ್ಮ ಹೊಟ್ಟೆ ತುಂಬುತ್ತೆ. ದಯವಿಟ್ಟು ಇಲ್ಲಿ ಯಾರು ಖಾಲಿ ಬಿಡಬಾರ್ದು. ಇದು ಖಾಲಿ ಬಿಡಬೇಡ ಆಜ್ಞೆಲ್ಲ. ಇದು ಅನ್ನ ಕೊಟ್ಟು ಖಾಲಿ ಬಿಡೋದು ದೊಡ್ಡಕ್ಕೆ ಬೇಡಕ್ಕೆ ಬೇಡ. ನೀವು ಕೂಡ ನಾವು ತಿಂತಿರೋದು. ಒಂದೊಂದ್ಸರಿ ಯಾರ್ಯಾರು ಸಹಾಯ ಮಾಡಿ ನಮ್ಗೆಲ್ಲ ನಮ್ಮ ದರ್ಶನದಿಂದ ಎಲ್ಲ ಏನು ಕೊಟ್ಟಿರೋ ಅಕ್ಕಿ ಎಲ್ಲ ಹೋಗುತ್ತೆ ಅಂದಾಶ್ರಮ ವೃದ್ಧಾಶ್ರಮ. ನೀವು ಏನು ಯೂಟ್ಯೂಬ್ ನೋಡ್ತೀರಿ ಹಂಗೆ ಕಳಿಸ್ತಾ ಇರ್ತೀರಿ. ನಿಮ್ಮ ಅಕ್ಕಪಕ್ಕ ಅಂದಾಶ್ರಮ ವೃದ್ಧಾಶ್ರಮ ಇದೆ, ನಮ್ಗೆ ನಂಬರ್ ಕೊಟ್ಟೋಗ್ಬೇಕು. ಅದರಲ್ಲೂ ಅಂದಾಶ್ರಮ ಇದ್ರೆ ಕೊಟ್ಟಾಗ ವೃದ್ಧಾಶ್ರಮ ಇದ್ದು ವೃದ್ಧಾಶ್ರಮ ಬಿಡಿಸುತ್ತಾ ಕಳ್ದ ಮುಂಬೈನ 99 ತಿನ್ಬೇಡಿ. ಅನ್ನ ಬಿಡೋ ಬದಲು ಆಚೆ ಕಡೆ 1 ರೂಪಾಯಿ ಕೈಲ್ದರಿಗೆ ಕಾಲಿಲ್ದರಿಗೆ 1 ರೂಪಾಯಿ ಯಾರಿದಾನ ಮಾಡಿ ಒಂದೇ ಒಂದು ಇಡ್ಲಿ ಕೊಡ್ಸಿ, ಪುಣ್ಯ ಬರ್ತದೆ. ಬರಲ್ಲ ಊಟಕ್ಕೆ ಬಹಳ ಕಷ್ಟಪಟ್ಟಿರೋ ನಾವು. ಬಹಳ ಅಂದ್ರೆ ಬಹಳ ಊಟಕ್ಕೆ ನೀವು ಕರ್ಕೊಂಡು ಮತ್ತೆ ಪಡಿಲಾರ್ದಂಥದ್ದು. ಮತ್ತೆ ವಿನಾಕಾರಣ ಕಂಡರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿಲ್ಲ, ಅದು ಮತ್ತೆ ಸಿಗಲ್ಲ. 4 ತಿಳ್ಕೊಬೇಕಾಗಿರೋದಂತು ಅದಕ್ಕ ನನ್ನೇ ನೀವು ಗುರುಗಳನ್ನೋದು. ನಾವು ಗುರುಗಳಾಗಿಲ್ಲ. ನಾವೆಲ್ಲ ಕೆಲಸ ವೆಲ್ಡಿಂಗ್ ಗಿಲ್ಡಿಂಗ್ ಕಸ ಎಲ್ಲ ಹೊಡಿತೀವಿ. ನಾಚ್ ಕೇಳಲ್ಲ. ಚಪ್ಪಲಿ ಬಿಟ್ಟು